ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮತ್ತೊಂದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸಿನಿಮಾ OTTಗೆ ಕಾಲಿಟ್ಟಿದೆ. ಹೌದು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕೆಲವು ದಿನಗಳ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದುವೇ ಪೀಟರ್ ಅಂತ. ಇದರಲ್ಲಿ ರಾಜೇಶ್ ಧ್ರುವ ಅವರು ತುಂಬಾ ಅವರ ಅಭಿನಯ ಆಗ್ಬೋದು, ಅವರ ಪಾತ್ರ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೌದು, ಈ ಸಿನಿಮಾ OTTಗೆ ಬಂದಿದೆ 3-4 ದಿನಗಳು ಆಯಿತು. ಸೊ ನಾನು ಈ ಸಿನಿಮಾ OTTಲಿ ಸಂಪೂರ್ಣವಾಗಿ ನೋಡಿದ ಬಳಿಕ ನನ್ನ ಅಭಿಪ್ರಾಯ ಹೇಗಿದೆ, ಅನಿಸಿಕೆ, ಸಿನಿಮಾ ಏನು, ಸಿನಿಮಾದ ಕತೆ ಒಳಗಡೆ ಏನೇನೆಲ್ಲ ಇದೆ, ಇಷ್ಟ ಆಗುತ್ತಾ, ಸಿನಿಮಾದ ಮೇನ್ ಕತೆ ಏನಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಕೊನೆ ತನಕ ನೋಡಿ. ಹಾಗೂ ಅದರ ಜೊತೆಗೆ ನಾವು ಮಾಡುವಂಥ ವಿಡಿಯೋಗಳಾಗ್ಬೋದು, ನಾವು ಮಾಡುವಂಥ ಕಂಟೆಂಟ್ ನಿಮಗೇನಾದರೂ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗೆ ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಕತೆ ಒಳಗಡೆ ಏನಿದೆ, ಹೇಗಿದೆ ಅಂತ. ಸಿನಿಮಾ ಕತೆ ಬಗ್ಗೆ ಬಂದರೆ, ಸಿನಿಮಾ ಕತೆ ಹೀರೋ ಪಾತ್ರ ಏನಿದೆಯೋ ಅದು ತುಂಬಾ ಒಂದು ನ್ಯಾಚುರಲ್ ಆಗಿ ಮೂಡಿ ಬಂದ ಒಂದು ಸುಂದರವಾದ ಪಾತ್ರ. ಹೌದು, ಇದರಲ್ಲಿ ಹೀರೋ ಅವರು ತಮ್ಮ ತುಂಬಾ ವರ್ಷಗಳ ನಂತರ ತಮ್ಮ ಮರಳಿ ಊರಿಗೆ ವಾಪಸ್ ಬರ್ತಾರೆ. ಬಂದಾಗ ಆದರೆ ಅವನ ಹಳೆ ನೆನಪುಗಳು ತುಂಬಾ ಅವನನ್ನು ಕಾಡ್ತಾ ಹೋಗುತ್ತವೆ. ಚಿಕ್ಕ ವಯಸ್ಸಲ್ಲಿದ್ದಂಥ ಫ್ರೆಂಡ್ಸ್, ಆ ಒಂದು ಲವ್ ಎಲ್ಲವೂ ಕೂಡ ಅವನು ಮಿಸ್ ಮಾಡ್ಕೋತಿರ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್, ಆ ಒಂದು ಟ್ವಿಸ್ಟ್ ಅವನ ಲೈಫ್ ಎಂಟೈರ್ ಚೇಂಜ್ ಮಾಡಿಬಿಡುತ್ತೆ. ಹಳೆ ಫ್ರೆಂಡ್ಸ್ ಜೊತೆಗೆ ಮತ್ತೆ ರೀಕನೆಕ್ಟ್ ಆಗ್ತಾನೆ. ಲವ್ ಕೂಡ ಬಿಲ್ಡ್ ಆಗ್ತಾ ಆಗ್ತಾ ಹೋಗುತ್ತದೆ. ಆದರೆ ಕಥೆಯಲ್ಲಿ ಒಂದಿಷ್ಟು ಫಸ್ಟ್ ಹಾಫಲ್ಲಿ ಕೂಡ ಸ್ವಲ್ಪ ಮೇನ್ ತನ್ನ ಪಾಸ್ಟ್ ಅಂದ್ರೆ ತನ್ನ ಹಳೆ ನೆನಪು, ಪ್ರೆಸೆಂಟ್ ಅಲ್ಲಿ ಏನಾಗ್ತದೆ ಅನ್ನೋದು ಕೂಡ ತುಂಬಾ ಒಂದು ರೀತಿ ಕನೆಕ್ಟ್ ಆಗುತ್ತದೆ. ಹಾಗೆ ಸೆಕೆಂಡ್ ಹಾಫ್ಲಿ ಸಿನಿಮಾದಲ್ಲಿ ತಾನು ಏನು ಮಾಡೋಕ್ಕೆ ಹೊರಟಿದ್ದಾನೆ, ಸಿನಿಮಾದಲ್ಲಿ ಅವನ ಕತೆ ಏನು ಮತ್ತು ಅವನಿಗೆ ಬರುವಂಥ ಟ್ವಿಸ್ಟ್, ಆ ಒಂದು ಸೀಕ್ರೆಟ್ಸ್, ಆ ಜಾಗದಲ್ಲಿ ನಡೆಯುವಂಥ ಒಂದಿಷ್ಟು ಕ್ರೈಮ್ಸ್, ಒಂದಿಷ್ಟು ಘಟನೆಗಳು ಹೇಗೆ ಅದನ್ನು ಬಗೆಹರಿಸ್ತಾನೆ ಅನ್ನೋದೇ ಸಿನಿಮಾದ ಕತೆ. ಈ ಸಿನಿಮಾ OTTಗೆ ನಮ್ಮ ಕನ್ನಡ ಭಾಷೆಯಲ್ಲಿನೇ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ನೀವು ಒಂದು ಫ್ರೀ ಇರುವಂಥ ಟೈಮಲ್ಲಿ ಒಂದು ಸಸ್ಪೆನ್ಸ್ ನೇಚರ್ನಲ್ಲಿ ನಡೆಯುವಂಥ ನಿಗೂಢ ರಹಸ್ಯಗಳ ಸಿನಿಮಾ ಏನಾದರೂ ಹುಡುಕ್ತಾ ಇದ್ರೆ ಇದು ಪೀಟರ್ ಎಂಬ ಒಂದು ಸಿನಿಮಾ ಬೆಸ್ಟ್ ಸಿನಿಮಾವಾಗಿದೆ. ಅಷ್ಟೇ ಒಂದು ಸುಂದರ ನೇಚರಲ್ಲಿ ನಡೆಯುವಂಥ ಆ ಒಂದು ಸುಂದರ ಸಿನಿಮಾ, ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲಿಂಗ್ ಎಲ್ಲವೂ ಕೂಡ ಚೆನ್ನಾಗಿನೇ ಕನೆಕ್ಟ್ ಆಗ್ತಾ ಹೋಗುತ್ತದೆ. ಹಾಗೆ ಸಿನಿಮಾದ ಪಾತ್ರಗಳ ಬಗ್ಗೆ ಯಾವುದು, ಸ್ಕ್ರೀನ್ ಪ್ರೆಸೆನ್ಸ್, ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಎಲ್ಲವೂ ಕೂಡ ಸೂಪರ್ ಆಗಿದೆ. ಹೀರೋ ಪರ್ಫಾರ್ಮೆನ್ಸ್ ಕೊಟ್ಟಂತ ಪಾತ್ರ, ಆ ಒಂದು ಡ್ಯೂರೇಷನ್, ಅವ್ರಿಗೆ ಕೊಟ್ಟಂತ ಕತೆ ಹೇಳುವಂತ ಸ್ಕ್ರೀನ್ ಪ್ಲೇ, ವಿಜುವಲ್ಸ್ ಎಲ್ಲ ಎಲಿಮೆಂಟ್ಸ್ ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಅನಿಸುತ್ತೆ. ಯಾಕಂದ್ರೆ ಪ್ರತಿಯೊಂದೊಂದು ಪಾತ್ರಗಳ ಪರಿಚಯ ಮಾಡಿಸ್ಬೇಕು, ಪ್ರತಿಯೊಂದೊಂದು ಪಾತ್ರಕ್ಕೆ ಅವರ ಕತೆ ಏನು, ಕತೆ ಹೇಗೆ ಹೇಳಬೇಕು, ಆ ಕತೆ ಮುಖಾಂತರ ನಮಗೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕಂತ ಅನ್ನೋಷ್ಟರಲ್ಲಿ ಫಸ್ಟ್ ಹಾಫ್ ಮುಗಿತು ಬಿಡುತ್ತದೆ. ಒಂದೊಳ್ಳೆ ಬೆಸ್ಟ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾ ಅಂದ್ರೂ ಕೂಡ ತಪ್ಪಲ್ಲ. ಸಖತ್ತಾಗಿದೆ. ಈ ಸಿನಿಮಾ ನಮ್ಮ ಕನ್ನಡ ಭಾಷೆಯಲ್ಲಿನೇ ಬಿಡುಗಡೆಯಾಗಿದೆ. ಸೊ ಈ ಒಂದು ಸಿನಿಮಾ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ಸ್ OTT ರಿವ್ಯೂ ವಿಡಿಯೋ ಆಗಿತ್ತು. ಸೊ ಕಂಟೆಂಟ್ ಆಗ್ಬೋದು, ನಾವು ಮಾಡೋಂಥ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ವಲ್ಪ ಧ್ವನಿ ನಂದು ಹಾಳಾಗಿದೆ, ಯಾಕಂದರೆ ಸ್ವಲ್ಪ ಪ್ಯೂರ್ ಇದೆ, ಅದಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಬೇರೆ ಒಂದು ಕಂಟೆಂಟ್ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.